ಒಂದು ರಹಸ್ಯ ಮತ್ತು ಜೀವನದ ಸತ್ಯ ಹೇಳುವ ಕತೆ. ಕರ್ನಾಟಕದ ಒಂದು ಸಣ್ಣ ಪಟ್ಟಣದ ಹೆಸರು ಶಾಂತಿನಗರ ಎಂದು. ಆ ಪಟ್ಟಣ ತುಂಬ ಸುಂದರವಾಗಿತ್ತು. ಸುತ್ತಲೂ ಹಸಿರು ಗದ್ದೆಗಳು, ದೊಡ್ಡ ಮರಗಳು, ಹಳೆಯ ಮನೆಗಳು, ಈ ರೀತಿಯಾಗಿ ಆ ಪಟ್ಟಣ ಕಂಗೊಳಿಸುತ್ತಿತ್ತು. ಆ ಪಟ್ಟಣದಲ್ಲಿ ರಾಘವ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನು ಬುದ್ಧಿವಂತನಾಗಿದ್ದ, ಆದರೆ ಅವನ ಜೀವನ ಅಷ್ಟು ಚೆನ್ನಾಗಿರಲಿಲ್ಲ. ರಾಘವ್ ಚಿಕ್ಕವನಿದ್ದಾಗಲೇ ಅವನ ತಂದೆ ಸತ್ತು ಹೋಗಿದ್ದರು. ಅವನ ತಾಯಿ ಮಾತ್ರ ಅವನನ್ನು ತುಂಬ ಕಷ್ಟಪಟ್ಟು ಬೆಳೆಸಿದರು. ಅವನ ತಾಯಿ ಒಂದು ಸಣ್ಣ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಬೆಳಗ್ಗೆ ಆದರೆ ಅವರು ಬೇಗ ಎದ್ದು ಅಡುಗೆ ಮಾಡುವುದು, ಮನೆ ಕೆಲಸ ಮಾಡುವುದು, ನಂತರ ಕೆಲಸಕ್ಕೆ ಹೋಗುವುದು, ಅವರ ದಿನಗಳು ಹೀಗೆ ಕಳೆಯುತ್ತಿತ್ತು. ರಾಘವ್ ಇದನ್ನೆಲ್ಲ ನೋಡುತ್ತಾ ದೊಡ್ಡವನಾಗುತ್ತಿದ್ದ. ಒಂದು ದಿನ ರಾಘವ್ ತನ್ನ ತಾಯಿಗೆ ಕೇಳಿದ, "ಅಮ್ಮ, ನಮ್ಮ ಜೀವನ ಯಾಕೆ ಹೀಗೆ ಕಷ್ಟ ಆಗಿದೆ?" ಎಂದು. ಅವನ ತಾಯಿ ನಿಧಾನವಾಗಿ ನಗುತ್ತಾ ಹೇಳಿದರು, "ಮಗ, ಜೀವನದಲ್ಲಿ ಕಷ್ಟ ಬಂದರೆ ಮಾತ್ರ ಮನುಷ್ಯನು ಬದಲಾಗುತ್ತಾನೆ" ಎಂದರು. ಆ ಮಾತು ರಾಘವ್ ಮನಸ್ಸಿನಲ್ಲಿ ಗಾಢವಾಗಿ ಉಳಿಯಿತು. ಒಂದು ವಿಚಿತ್ರ ಘಟನೆ ನಡೆಯಿತು. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ರಾಘವ್ ಒಂದು ಹಳೆಯ ಪುಸ್ತಕದ ಅಂಗಡಿ ನೋಡಿದ. ಆ ಅಂಗಡಿ ತುಂಬ ಹಳೆಯದು, ಬಾಗಿಲು ಮರದದ್ದು, ಒಳಗೆ ಹಳೆಯ ಪುಸ್ತಕಗಳ ವಾಸನೆ. ಅವನು ಕುತೂಹಲದಿಂದ ಒಳಗೆ ಹೋದ. ಅಲ್ಲಿ ಒಬ್ಬ ಮುದುಕ ಕುಳಿತಿದ್ದ. ಮುದುಕ ರಾಘವ್ ನೋಡಿದ ಕೂಡಲೇ ನಗುತ್ತಾ ಹೇಳಿದ, "ನೀನು ಪುಸ್ತಕಗಳನ್ನು ಇಷ್ಟಪಡುತ್ತೀಯಾ?" ಎಂದು. ರಾಘವ್ ತಲೆಯಾಡಿಸಿದ. ಅವನು ಅಂಗಡಿಯನ್ನು ನೋಡುತ್ತಿದ್ದಾಗ ಒಂದು ಹಳೆಯ ಪುಸ್ತಕ ಅವನ ಗಮನ ಸೆಳೆಯಿತು. ಆ ಪುಸ್ತಕದ ಮೇಲೆ ನಿಜವಾದ ಸತ್ಯ ಎಂದು ಬರೆಯಲಾಗಿತ್ತು. ರಾಘವ್ ಅದನ್ನು ತೆಗೆದುಕೊಂಡು ನೋಡಿದ. ಆ ಪುಸ್ತಕ ತುಂಬ ಹಳೆಯದಾಗಿತ್ತು ಮತ್ತು ಪುಟಗಳೆಲ್ಲ ಹಳದಿಯಾಗಿದ್ದವು. ರಾಘವ್ ವೃದ್ಧನನ್ನು ಕೇಳಿದ, "ಇದರ ಬೆಲೆ ಎಷ್ಟು?" ಎಂದು. ವೃದ್ಧನು ಸ್ವಲ್ಪ ನಗುತ್ತಾ ಹೇಳಿದ, "ಈ ಪುಸ್ತಕಕ್ಕೆ ಹಣ ಇಲ್ಲ" ಎಂದು. ರಾಘವ್ ಆಶ್ಚರ್ಯಪಟ್ಟ. "ಇದಕ್ಕೆ ಹಣವಿಲ್ಲವಾ? ಹಾಗಾದರೆ?" ಎಂದು ಕೇಳಿದ. ವೃದ್ಧನು ಹೇಳಿದ, "ಈ ಪುಸ್ತಕವನ್ನು ಓದಿದವನು ತನ್ನ ಜೀವನದ ಸತ್ಯವನ್ನು ಕಂಡುಕೊಳ್ಳಬೇಕು" ಎಂದನು. ಆದರೆ ರಾಘವ್ಗೆ ಆ ಮಾತನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಆದರೆ ಅವನು ಪುಸ್ತಕವನ್ನು ಮನೆಗೆ ತೆಗೆದುಕೊಂಡು ಹೋದ. ಆ ಪುಸ್ತಕದ ರಹಸ್ಯ ತಿಳಿಯಲು ಆ ರಾತ್ರಿ ರಾಘವ್ ಪುಸ್ತಕ ಓದಲು ಶುರು ಮಾಡಿದ. ಆದರೆ ಅದರಲ್ಲಿ ವಿಚಿತ್ರವಾಗಿತ್ತು. ಪುಸ್ತಕದ ಮೊದಲ ಪುಟದಲ್ಲಿ ಬರೆಯಲಾಗಿತ್ತು, "ನಿನ್ನ ಜೀವನದ ನಿಜವಾದ ಸತ್ಯವನ್ನು ಹುಡುಕು" ಎಂದು. ಮತ್ತೆ ಪುಟಗಳೆಲ್ಲ ಖಾಲಿಯಾಗಿ ಕಂಡವು. ರಾಘವ್ ಆಶ್ಚರ್ಯಪಟ್ಟ. "ಇದು ಯಾವ ರೀತಿಯ ಪುಸ್ತಕ?" ಎಂದು. ಆದರೆ ಅವನು ಪುಸ್ತಕವನ್ನು ಮುಚ್ಚಿ ಮಲಗಿದ. ಆ ರಾತ್ರಿ ಅವನಿಗೆ ಒಂದು ಕನಸು ಬಂತು. ಅವನು ಒಂದು ದೊಡ್ಡ ಕಾಡಿನಲ್ಲಿ ನಿಂತಿದ್ದ. ಅಲ್ಲಿ ಒಂದು ಧ್ವನಿ ಕೇಳಿಸಿತು. ನಿಜವಾದ ಸತ್ಯ ಹುಡುಕಲು 3 ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿ ಎಂದು ಹೇಳಿತು. ರಾಘವ್ ಕೇಳಿದ, "ಯಾವ ಪ್ರಶ್ನೆಗಳು?" ಧ್ವನಿ ಹೇಳಿತು, "ಜೀವನದ ಅರ್ಥ ಏನು? ಸಂತೋಷ ಎಲ್ಲಿದೆ? ಮನುಷ್ಯನ ದೊಡ್ಡ ಶಕ್ತಿ ಏನು?" ಎಂದು ಪ್ರಶ್ನೆ ಕೇಳಿತು. ಆಮೇಲೆ ಕನಸು ಮುಗಿಯಿತು. ನಂತರ ರಾಘವ್ ಭಯದಿಂದ ಎಚ್ಚರಗೊಂಡ. ಉತ್ತರಗಳ ಹುಡುಕಾಟ ಪ್ರಾರಂಭಿಸಿದ. ಮುಂದಿನ ದಿನ ರಾಘವ್ ಈ ಪ್ರಶ್ನೆಗಳ ಬಗ್ಗೆ ಯೋಚಿಸುತ್ತಿದ್ದ. ಅವನು ಹಲವಾರು ಜನರನ್ನು ಕೇಳಿದ. ಒಬ್ಬ ವ್ಯಾಪಾರಿ ಹೇಳಿದ, "ಹಣವೇ ಜೀವನದ ಅರ್ಥ" ಎಂದು. ಒಬ್ಬ ಶ್ರೀಮಂತನು ಹೇಳಿದ, "ಸಂಪತ್ತು ಇದ್ದರೆ ಸಂತೋಷ" ಎಂದನು. ರಾಘವ್ ಮತ್ತೊಬ್ಬ ವ್ಯಕ್ತಿಯನ್ನು ಕೇಳಿದ. ಒಬ್ಬ ಶಕ್ತಿಶಾಲಿ ವ್ಯಕ್ತಿ ಹೇಳಿದ, "ಬಲವೇ ದೊಡ್ಡ ಶಕ್ತಿ" ಎಂದು. ಆದರೆ ಇದ್ಯಾವುದೂ ಸರಿ ಆಗಿಲ್ಲ ಎಂದು ರಾಘವ್ ಮನಸ್ಸಿಗೆ ಅನಿಸಿತು. ಒಂದು ದಿನ ಸಂಜೆ ಅವನು ಮನೆಗೆ ಬಂದಾಗ ತನ್ನ ತಾಯಿ ತುಂಬ ದಣಿದು ಕುಳಿತಿದ್ದರು. ಆದರೂ ಅವರು ರಾಘವ್ ನೋಡಿದ ಕೂಡಲೇ ನಗುತ್ತಾ ಹೇಳಿದರು, "ಮಗ, ಊಟ ಮಾಡೋಣವಾ?" ಎಂದರು. ಆ ಸಮಯದಲ್ಲಿ ರಾಘವ್ ಯೋಚಿಸಿದ, ನನ್ನ ತಾಯಿ ಬಡವರು, ಅವರಿಗೆ ಹಣವೂ ಕಡಿಮೆ, ಆದರೂ ಅವರು ಯಾವಾಗಲೂ ಸಂತೋಷವಾಗಿ ನಗುತ್ತಾರೆ. ಅದು ಹೇಗೆ ಎಂದು ಯೋಚಿಸತೊಡಗಿದ. ಆಗ ಅವನಿಗೆ ಅರ್ಥವಾಯಿತು ನಿಜವಾದ ಸತ್ಯ ಏನೆಂದು. ರಾಘವ್ ಪುಸ್ತಕವನ್ನು ಮತ್ತೆ ತೆರೆದ. ಈ ಬಾರಿ ಪುಸ್ತಕದಲ್ಲಿ ಪದಗಳು ಕಾಣಿಸಿಕೊಂಡವು.
ಅದರಲ್ಲಿ ಬರೆಯಲಾಯಿತು ಜೀವನದ ಸತ್ಯ ಏನೆಂದು. ರಾಘವ ಅದನ್ನು ಓದಲು ಪ್ರಾರಂಭಿಸಿದ. ಜೀವನದ ಅರ್ಥ ಏನೆಂದರೆ ಪ್ರೀತಿ ಮತ್ತು ದಯೆ, ಸಂತೋಷ ನಾವು ಪ್ರೀತಿಸುವ ಜನರ ಜೊತೆ ಇರುವುದರಲ್ಲಿ ಇರುತ್ತದೆ. ಮನುಷ್ಯನ ದೊಡ್ಡ ಶಕ್ತಿ ಹೃದಯದ ಒಳ್ಳೆತನ. ರಾಘವನ ಕಣ್ಣಲ್ಲಿ ನೀರು ಬಂತು. ಅವನು ಅರಿತುಕೊಂಡ, ಜೀವನದ ನಿಜವಾದ ಸತ್ಯ ಹಣ ಅಲ್ಲ, ಶಕ್ತಿ ಅಲ್ಲ, ಪ್ರಸಿದ್ಧಿ ಅಲ್ಲ, ಒಳ್ಳೆಯ ಮನಸ್ಸು ಮತ್ತು ಪ್ರೀತಿ. ಅದೇ ನಿಜವಾದ ಜೀವನದ ಸತ್ಯ ಎಂದು ಅವನು ತಿಳಿದುಕೊಂಡನು.